ಬಿಟ್ಸ್ ಪಿನಾಲಿಯಿಂದ ಬೆಂಗಳೂರಿನಲ್ಲಿ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಉದ್ಘಾಟನೆಯಾಗಿದೆ. ಹೌದು, ಬೆಂಗಳೂರಿನಲ್ಲಿ ಉದ್ಘಾಟಿಸಲಾದ ಈ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪಿಟೆನ್ಸಿ ಸೆಂಟರ್ ಬಿಟ್ಸ್ ಪಿನಾಲಿಯ ಎರಡನೇ ಪ್ರಮುಖ ತಂತ್ರಜ್ಞಾನ ಕೇಂದ್ರವಾಗಿದೆ. ಚೆನ್ನೈನಲ್ಲಿ ಆರಂಭವಾದ ಆಟೋಮೇಟಿವ್ ಕಾಂಪಿಟೆನ್ಸಿ ಸೆಂಟರ್ ನಂತರ ಈಗ ಬೆಂಗಳೂರು ಕೇಂದ್ರವಾಗಿ ಆಯ್ಕೆಯಾಗಿದೆ. ಬೆಂಗಳೂರು ನಗರದ ಏರೋಸ್ಪೇಸ್, ರಕ್ಷಣಾ, ಎಲೆಕ್ಟ್ರಾನಿಕ್ಸ್ ಮತ್ತು ಆಟೋಮೇಟಿವ್ ಕ್ಷೇತ್ರಗಳ ಬಲವಾದ ಪರಿಸರ ವ್ಯವಸ್ಥೆ ಈ ಕೇಂದ್ರ ಸ್ಥಾಪನೆಗೆ ಪ್ರಮುಖ ಕಾರಣವಾಗಿದೆ. ಈ ಕೇಂದ್ರದಲ್ಲಿ ಮೆಕ್ಯಾಟ್ರಾನಿಕ್ಸ್, ಇಂಡಸ್ಟ್ರಿಯಲ್ ಆಟೋಮೇಷನ್, ಐಐಒಟಿ, ಎಐ ಮತ್ತು ಮಷಿನ್ ಲರ್ನಿಂಗ್, ಡಿಜಿಟಲ್ ಟ್ವಿನ್ಸ್ ಹಾಗೂ ಅಡ್ವಾನ್ಸ್ ರೋಬೋಟಿಕ್ಸ್ ಕ್ಷೇತ್ರಗಳಲ್ಲಿ ತರಬೇತಿ ಮತ್ತು ಸಂಶೋಧನೆ ನಡೆಯಲಿದೆ. ಇಲ್ಲಿ ಲರ್ನಿಂಗ್ ಫ್ಯಾಕ್ಟರಿ ಮಾದರಿಯಲ್ಲಿ ನೈಜ ಕೈಗಾರಿಕಾ ಸಮಸ್ಯೆಗಳನ್ನು ಪ್ರಯೋಗಾತ್ಮಕವಾಗಿ ಪರಿಸರಿಸುವ ವ್ಯವಸ್ಥೆ ರೂಪಿಸಲಾಗಿದೆ. ವಿಶೇಷವಾಗಿ ಎಂಎಸ್ಎಂಇಗಳಿಗೆ ಈ ಕೇಂದ್ರ ಸಹಾಯಕವಾಗಿದ್ದು, ಕಡಿಮೆ ಹೂಡಿಕೆಯಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಪರೀಕ್ಷಿಸಲು ಹಾಗೂ ಅನ್ವಯಿಸಲು ವೇದಿಕೆಯನ್ನು ಒದಗಿಸುತ್ತದೆ. ಇದರಿಂದ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ವೇಗ ಹೆಚ್ಚಿಸುವ ನಿರೀಕ್ಷೆಯಲ್ಲಿದೆ. Information technology, information systems, software engineering, artificial intelligence, machine learning, engineering. Of our Smart Manufacturing Competency Center in Bangalore, which is an extended facility that we have created for our students as well as for the people here in Bangalore and around this place. Smart manufacturing is an emerging technology and many organizations are adopting it. ಒಟ್ಟಾರೆ ಬಿಟ್ಸ್ ಪಿಲಾನಿಯ ಈ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪಿಟೆನ್ಸಿ ಸೆಂಟರ್ ಭಾರತದ ಉತ್ಪಾದನಾ ಕ್ಷೇತ್ರವನ್ನು ಜಾಗತಿಕ ಮಟ್ಟಕ್ಕೆ ಏರಿಸಲು ಸಹಾಯಕವಾಗಲಿದೆ. ಭಾರತದ ಕೈಗಾರಿಕಾ ಭವಿಷ್ಯಕ್ಕೆ ಮತ್ತೊಂದು ಬಲವಾದ ಹೆಜ್ಜೆ. ಮುಂದಿನ ದಿನಗಳಲ್ಲಿ ಇಂತಹ ಇನ್ನಷ್ಟು ಕೇಂದ್ರಗಳು ದೇಶಾದ್ಯಂತ ಸ್ಥಾಪನೆಯಾಗಲಿದೆ. ಸಾಗರ್, ನ್ಯೂಸ್ ಟೈಮ್ಸ್, ಬೆಂಗಳೂರು.